ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಸಿದ್ದರಾಮಯ್ಯ ಸರ್ಕಾರ ಮೋಸ್ಟ್ಲಿ 3500 ಉಪ್ಪು ಹಾಕಿ ಕಾಣ್ತಾ ಇದೆ. ಇತ್ತೀಚೆಗೆ ಬರುತ್ತಿರುವಂಥ ವಾರ್ತೆಗಳು, ಚಲನವಲನಗಳನ್ನು ಗಮನಿಸಿದಾಗ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿದ ನಂತರ ನಮ್ಮ ಶಿವಾನಂದ ಪಾಟೀಲರು ಸಕ್ಕರೆ ಸಚಿವರನ್ನು ಬೆಳಗಾವಿ ಕಳಿಸಿದ್ದನ್ನು ಗಮನಿಸಿದ್ರೆ ಈಗ ಅಲ್ಲಿ ಚರ್ಚೆಗಳು ಜೋರು ನಡೀತಾ ಇದ್ದಾವೆ. ಬೆಳಗಾವಿಯಲ್ಲಿ ಒಂದು ಖಾಸಗಿ ಹೋಟೆಲ್ದಲ್ಲೇ ಚರ್ಚೆ ಮಾಡಿ ಒಂದು ಇಷ್ಟರಲ್ಲೇ ಒಂದಿಷ್ಟು ಪತ್ರಿಕಾಗೋಷ್ಠಿ ಕರೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದನ್ನೆಲ್ಲ ಗಮನಿಸಿದಾಗ ಮೋಸ್ಟ್ ಪ್ರೊಬಬ್ಲಿ ರೈತರ ಬೇಡಿಕೆಯನ್ನು ಒಪ್ಪು ಹಾಕಿ ಕಾಣ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ. ಇದಕ್ಕೆ ಕಾರಣ ಇಷ್ಟ, ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ಮೋದಿಯವರ ದೆಹಲಿ ಸರ್ಕಾರ ಅಂತ ಆಗಬಾರ್ದು ಅನ್ನೋಂಥ ಒಂದು ಕಾರಣವೂ ಅದ. ಯಾಕಂದರೆ ಆಲ್ರೆಡಿ ಜನನು ಇವರು ಇನ್ನೊಬ್ಬರು ಮೋದಿಪ ಅನ್ನೋದು ಟೀಕೆಗಳು ಮಾಡುವಂಥದ್ದು. ಯಾಕಂದರೆ ದೆಹಲಿಯಲ್ಲಿ ನಡೆದಂಥ ಒಂದು ವರ್ಷದ ಚಳವಳಿ ಯಾವ ರೀತಿ ನಡೀತೋ ಅದು ಇದೇ ರೀತಿ ಆಗಬಹುದು, ಇವರು ಅಂಥವರ ಯಾವ ಪಕ್ಷದಲ್ಲೆಲ್ಲ ಒಂದೇ ಅನ್ನುವಂಥ ಮಾತುಗಳು ಕೇಳಿ ಬರುವ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಭಿನ್ನವಾದಂಥ ಅಭಿಪ್ರಾಯ ತಗೊಳ್ಬೇಕು ಅನ್ನುವಂಥ ನೆಲೆಯಲ್ಲಿ ಈ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಮೀಟಿಂಗ್ ನಾಳೆಗೆ ಇಟ್ಟಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಅಥವಾ ಮಾತಾಡಿದಾರೋ ಗೊತ್ತಿಲ್ಲ. ಬಟ್ ಕ್ಯಾಬಿನೆಟ್ ಅದನ್ನು ಮಾತ್ರ ಡಿಸಿಷನ್ ತೆಗೆದುಕೊಂಡು ಕ್ಯಾಬಿನೆಟ್ ಇವರಿಗೆ ಪೂರ್ಣ ಅಧಿಕಾರ ಕೊಟ್ಟಾಗ ನೀವೇನು ಡಿಸಿಷನ್ ತೊಗೊಳ್ತೀರಿ ಅದು ಒಪ್ಪಿ ನಮ್ಮದು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಕೊಟ್ಟಿದ್ದರಿಂದಾಗಿ ಸಿದ್ದರಾಮಯ್ಯರ ವಿಚಾರವನ್ನು ತೆಗೆದುಕೊಂಡು ಬಂದಂಥ ನಮ್ಮ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಬೆಳಗಾವಿಯಲ್ಲಿ ಬಂದು ಮೀಟಿಂಗ್ ಮಾಡ್ತಾಯಿದ್ದಾರೆ ಡಿ ಜಿ ಜೊತೆಗೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದನ್ನೆಲ್ಲ ಗಮನಿಸಿದಾಗ ಒಂದು ಹೊಸ ಸೂಚನೆ, ಹೊಸ ಒಂದು ಏನಪ್ಪ ಅಂತಂದ್ರೆ 3500 ಕೊಡೋದಕ್ಕೆ ಒಪ್ಪಬಹುದು ಅನ್ನುವಂಥದ್ದು ಕಾಣ್ತಾ ಇದೆ. ಇಷ್ಟರಲ್ಲಿ ಒಪ್ಪಿದ್ರೆ ನಿಮ್ಮ ಜೊತೆಗೆ ನಾವು ಮಾತಾಡ್ತಾರೆ, ಆ ಮಾತು ಬೇರೆ. ಬಟ್ ಈ ಸಡನ್ನಾಗಿ ಬರೋದಕ್ಕೆ ಈಗ ಹೇಳಿದಂಗೆ ಕಾರಣ ಏನಪ್ಪ ಅಂತಂದ್ರೆ ಇದು ಇನ್ನೊಂದು ಮೋದಿಯವರ ರೈತರ ತುಳಿಯುವ ಕೆಲಸ ಅಂತೇಳಿ ಆರೋಪ ಬರುವುದು ಬೇಡ ಅನ್ನುವಂಥ ಮಾತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಈಗಾಗಲೇ ದಿನಕ್ಕೆ ಹೆಚ್ಚನ ಆಗ್ತದೆ. 8 ದಿನಗಳಾಯಿತು, ಕಳೆದ 8 ದಿನ ಆಯಿತು. ಇಲ್ಲಿವರೆಗೆ ಸಕ್ಕರೆಯ ಸಚಿವರು ಬಿಡ್ರಿ, ಇಲ್ಲಿ ಲೋಕಲ್ ಉಸ್ತುವಾರಿ ಸಚಿವರು ಸಹ ಬಂದು ಭೇಟಿ ಆಗಿಲ್ಲ ಅನ್ನೋದು ಅಸಮಾಧಾನ ರೈತರಿಗೆ ಸಾಕಷ್ಟು ಅದ. ಎಲ್ಲ ರೈತರು ನಮ್ಮ ಸತೀಶ್ ಅವ್ರ ಮೇಲೆ ಸಾಕಷ್ಟು ಟೀಕೆಗಳು ಮಾಡ್ತಾ ಇದ್ದಾರೆ. ಆ ಮನಸ್ಸಿಗೆ ಬಂದಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಕಾರಣ ಅವ್ರು ಬಂದು ಹೇಳಬೇಕಾಗಿತ್ತು. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ಇರೋ ಮುಂದೆ ಸ್ವಲ್ಪ ರೈತರಿಗೆ ಭೇಟಿ ಆಗಿತ್ತು, ತಮ್ಮ ಮನದ ಮಾತನ್ನು ಹೇಳಬೇಕಾಗಿತ್ತು. ಅವ್ರು ಹೇಳಿಲ್ಲ. ಇಲ್ಲಿವರೆಗೆ ಉಸ್ತುವಾರಿ ಸಚಿವರಾಗಿದ್ದುಕೊಂಡು ಡಿ ಸಿ ಅವ್ರನ್ನ ಕಳಿಸಿದ್ರು, 3200 ಅಂತ ಹೇಳಿದರು. ಅದನ್ನು ಒಪ್ಪುವ ಪ್ರಶ್ನೆ ಇಲ್ಲ, ಒಪ್ತಾ ಇರಲಿಲ್ಲ. ಆದರೂ ಕಳಿಸಿದ್ರು, ಅದನ್ನು ಮರಳಿ ಕಳಿಸಿದ್ರು. ಅದ ನಂತರ ಮತ್ತೆ ನಮ್ಮ ಎಚ್ ಕೆ ಪಾಟೀಲರು ಬಂದರು. ಎಚ್ ಕೆ ಪಾಟೀಲರು ಬಂದು ಅವರು ಏನೋ ಹೇಳೋ ಪ್ರಯತ್ನ ಮಾಡಿದರು. ನೀವು ಬನ್ನಿರಿ ಬೆಂಗಳೂರಿಗೆ ಅಂತ ಹೇಳಿದರು. ಗೊತ್ತದ ನಮ್ಮ ರೈತರಿಗೆ ಅಲ್ಲಿ ಏನು ಮಾಡ್ತಾರೆ ಇವರು ಅಂತೇಳಿ. ಯಾಕಂದ್ರೆ ಬುದ್ಧಿವಂತ ವರ್ಗ ಈ ಶುಗರ್ ಫ್ಯಾಕ್ಟ್ರಿ ಲಾಬಿ ಏನದಲ್ಲ ಅಷ್ಟು ಸರಳ ಇರೋದು. ಯಾಕಂದ್ರೆ ಪಾರ್ಟಿ ಫಂಡ್ ಕೊಡ್ತದೆ. ಪಾರ್ಟಿಯಲ್ಲಿ ಅನೇಕ ರಾಜಕಾರಣಿಗಳು ಈ ಶುಗರ್ ಫ್ಯಾಕ್ಟ್ರಿ ಉಳ್ಳಂಥವ್ರು ಇದ್ದಾರೆ. ಅವ್ರನ್ನೆಲ್ಲ ಮನಸ್ಸು ಮುರ್ಕೊಂಡು ಹೋಗೋದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋದು ಗೊತ್ತಾಗೆ ಅವ್ರದಿಂದವ್ರು ಬಂದ ದಾರಿಗೆ ಸುಂಕಿರ ಅಂತ ಹೊರಳಿ ಹೋದರು. ಮತ್ತು ಅವ್ರು ನೇರವಾಗಿ ಹೇಳಿಬಿಟ್ರು, ನೀವು ಯಾವುದೋ ಪ್ರಸಂಗದೊಳಗೆ ಇವತ್ತಿನ ಸಾಯಂಕಾಲ ಒಳಗೆ ನಿಮ್ಮ ರಿಸಲ್ಟ್ ಕೊಡದೆ ಹೋದ್ರೆ ನಾವು ಉಗ್ರ ಹೋರಾಟ ತೀವ್ರಗೊಳಿಸ್ತೀವಿ, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ, ಜೊತೆಗೆ ಆಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಧಮಕಿ ಅನ್ನೋಗಿದ್ದು ವಾಸ್ತವ ಸತ್ಯವನ್ನು ಹೇಳಿದ್ದಾರೆ ಅವ್ರಿಗೆ. ಹೀಗಾಗಿ ಇದು ಮನವರಿಕೆ ಆಗಿದೆ. ಇದನ್ನು ಹೋಗಿ ಚರ್ಚೆ ಮಾಡಿದ್ದಾರೆ ನಮ್ಮ ಎಚ್ ಕೆ ಪಾಟೀಲರು. ಎಚ್ ಕೆ ಪಾಟೀಲರ ಮಾತಿಗೆ ವಿಶೇಷವಾಗಿ ಹಿರಿಯರು, ಜೊತೆಗೆ ಹಿರಿಯ ಮುತ್ಸದ್ದಿ ಈ ಭಾಗದ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಏನಪ್ಪ ಅಂತಂದ್ರೆ ರಾಜಕಾರಣಿಯಾಗಿ ಬೆಳೆದಂಥವ್ರು, ಅವ್ರ ಮಾತಿಗೆ ತಳದಂತಲ್ಲೇ ಬೆಲೆ ಅದ. ಮತ್ತು ಇಲ್ಲಿ ಬಂದವರು ಈ ರೈತರ ಮನಸ್ಥಿತಿಯನ್ನು ಅಭ್ಯಾಸ ಮಾಡಿದರು. ಜೊತೆಗೆ BJP ಇದನ್ನು ರಾಜಕೀಯ ಲಾಭ ಪಡ್ಕೊಳ್ಬೇಕಂತೇಳಿ ವಿಜೇಂದ್ರ ಅವರು ಸಡನ್ಲಿ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಅವ್ರ ಪಾರ್ಟಿಯಲ್ಲಿ ಭಾಳ ತೊಂದರೆಗಳು ಕೊಡ್ತಾ ಇದ್ದಾರೆ. ಯತ್ನಾಳರಾಗಿರ್ಬೋದು, ಯತ್ನಾಳ್ ಗುಂಪಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದರಿಂದಾಗಿ ನಾನು ಭಿನ್ನಪ್ಪ ಇವರೆಲ್ಲರಿಗಿಂತಲೂ ಅವ್ರು ಟೀಕಾ ಮಾಡೋ ಕೂಡಗಿಂತಲೂ ಇಲ್ಲ ರೈತರ ಪ್ರೊಟೆಸ್ಟ್ ನಡೆದು ಇದನ್ನು ಬೆನಿಫಿಟ್ ಮಾಡ್ಕೋಬೇಕಂತೇಳಿ ಈರಣ್ಣ ಕಡಾಡಿ ಅವ್ರ ಜೊತೆಗೂಡೆ, P. ರಾಜು ಅವ್ರ ಜೊತೆಗೂಡೆ, ನಮ್ಮ ವಿಶ್ವನಾಥ್ ಪಾಟೀಲ್ ಜೊತೆಗೂಡೆ ಬಂದಲ್ಲಿ ಕುಂತು ಒಂದು ರಾತ್ರಿ ಇದ್ದು ಮಾತಾಡಿ ನಾವು ಪರಿಹರಿಸ್ತೀವಿ ಅಂದಾಗ ರೈತರು ಭಾಳ ಬುದ್ಧಿವಂತರಾಗಿಬಿಟ್ಟಿದ್ರು. ಅವ್ರಿಗೆ ಕೇಳಿದ್ರು, ಇಷ್ಟೆಲ್ಲ ಕೂಡೋಗಿಂತಲೂ ನಿಮ್ಮ BJP ಲೀಡರ್ಗಳಿದ್ದಾರೆ, ಸಾಕಷ್ಟು ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ, ಅವ್ರುಗಳನ್ನು 3500 ಕೊಡಿಸ್ರಿ ಅಂತ ತಕ್ಷಣ ಮೆಲ್ಲಕಾಲಿ ಜಾರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಇದರಿಂದಾಗಿ ಸಹಜವಾಗಿ BJP ಸಿಗಬೇಕಂತ ಲಾಭ ಸಿಗಲಿಲ್ಲ ಅನ್ನೋದಿಲ್ಲ ಗಮನಿಸಬೇಕಾಗಿದೆ. ಯಾಕಂದ್ರೆ ಇವತ್ತು ಕರ್ನಾಟಕದ ಯಾವುದೇ BJP ರಾಜಕಾರಣಿಯ ಅಡಿಯಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿ 3500 ಕೊಡ್ತೀನಿ ಅಥವಾ 3400 ಕೊಡ್ತೀನಿ ಅನ್ನೋಂಥ ಘೋಷಣೆ ಇಲ್ಲಿವರೆಗೂ ಮಾಡಿಲ್ಲ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಒಂದು ಮಾತು ಗಮನಿಸಬೇಕಾಗಿದೆ ಏನಪ್ಪ ಅಂತಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರು, ಅದು ಸರ್ಕಾರಿ ಇರಲಿ
ಖಾಸಗಿಯಲ್ಲಿ ಯಾರೂ ಇರಲಿ ಅವ್ರದ್ದೆಲ್ಲ ಒಂದೇ ನಿಲುವು ಏನಪ್ಪ ಅಂದ್ರೆ ಎಲೆಕ್ಷನ್ ಮಾಡುವಲ್ಲಿ ಭಾರಿ ವಿರೋಧಿಗಳು ಅಂತ ನಾವು ನೋಡಿದ್ರು. ಡಿ ಸಿ ಸಿ ಬ್ಯಾಂಕಿನ ಎಲೆಕ್ಷನ್ದಲ್ಲಿ ಯಾವ ರೀತಿಯಾಗಿ ನಾನು ರೈತ ಪರ ಅಂತ ಪ್ರತಿಯೊಬ್ಬರು ಹೇಳ್ಕೊಂಡು ಕೊನೆಗೆ ಮಾಡಿದ್ದೀನಿ ನಾವು ನೋಡಿದ್ದೀವಿ. ಇವತ್ತು ಕಾಂಪ್ರಮೈಸಿಂಗ್ ನೇಚರ್ದಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಇಲ್ಲೇ ನಮ್ಮ ಕತ್ತಿಯವರಾಗಿರ್ಬೋದು, ನಮಗೆ ಸತೀಶ್ ಅವರಾಗಿರ್ಬೋದು, ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅದೇ ನಮ್ಮ ಬಾಲ್ಚಿ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಸೌದಿಯವರು ಸಹಿತ ಆಗಿರ್ಬೋದು, ಇವರೆಲ್ಲರೂ ಒಂದೇ ನಿಲುವಿನಾಗಿಬಿಟ್ಟಿದ್ದಾರೆ. ಇದರಲ್ಲಿ ಇವರಲ್ಲಿ ಯಾರೂ ಒಬ್ಬರು ರೈತ ಪರವಾಗಿ ಬಂದ 3,500 ಕೊಡೋದಂದ್ರೆ 3,500 ಕೊಡ್ತೀವಪ್ಪ ನಾವು ಬೆಲೆ ನಮ್ಮ ಸಾಧ್ಯ ನಮ್ಮ ಶುಗರ್ ಫ್ಯಾಕ್ಟ್ರಿ ಅಂತ ಯಾರೂ ಹೇಳಲಿಲ್ಲ. ಇದರಿಂದಾಗಿ ರೈತರು ನೊಂದು ಹೋಗಿಬಿಟ್ಟಿದ್ದಾರೆ. ಇದು ಯಾರು ಪರ ಅಲ್ಲಪ್ಪ, ಇವರು ಕೇವಲ ಅಧಿಕಾರ ಪರ, ಶುಗರ್ ಫ್ಯಾಕ್ಟ್ರಿ ಪರ, ಲಾಭದ ಪರ, ದುಡ್ಡಿನ ಪರ ಅನ್ನೋದು ಇವರೆಲ್ಲ ಕನ್ಫರ್ಮ್ ಆಗಿಬಿಡೋದು ಇವತ್ತು ರೈತರಿಗೆ. ಅದನ್ನು ಮಾತಾಡ್ತಾ ಇದ್ದಾರೆ, ಅದನ್ನು ಟೀಕೆ ಮಾಡ್ತಾ ಇದ್ದಾರೆ. ಇಡೀ ಗುರ್ಲಾಪುರ ತುಂಬೆಲ್ಲ ಏನು ಸೇರಿದ ಲಕ್ಷಾಂತರ ರೈತರು ಇವತ್ತು ಸತೀಶ್ ಅವರು ಟೀಕೆ ಮಾಡ್ತಾ ಇದ್ದಾರೆ, ಬಾಲಚಂದ್ರ ಅವರು ಟೀಕೆ ಮಾಡ್ತಾ ಇದ್ದಾರೆ, ಇತ್ತು ಸೌದಿಯವರು ಟೀಕೆ ಮಾಡ್ತಾರೆ. ಅದರಿಂದ ಬಂದಂಥ ಅನೇಕ ಅಲ್ಲಿಯ ಜನ, ಅಲ್ಲಿಯ ರೈತ ನಾಯಕರು ಇವತ್ತು ಸೌದಿಯವರು ಸಹ ಟೀಕೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಒಂದರಿ ರೊಕ್ಕ ಅಧಿಕಾರ ಬಂದಾಗ ಎಲ್ಲ ಒಂದು, ಇವರು ಬೇರೆ ಅಲ್ಲ. ಶುಗರ್ ಫ್ಯಾಕ್ಟ್ರಿ ಲಾಬಿ ಬಂದಾಗ ಲಾಬಿ ಬರಲಿರುವಂಥ ಜನ ಇವರೆಲ್ಲರೂ ಅನ್ನುವಂಥದ್ದನ್ನು ಇವತ್ತು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ರೈತರು. ಹೀಗಾಗಿ 3,500 ಕೆಳಗೆ ₹1 ಕಡಿಮೆ ಮಾಡೋದಿಲ್ಲ ಅನ್ನೋ ಹಠಕ್ಕೆ ಬಿದ್ದಿದ್ದರಿಂದಾಗಿ ಇವತ್ತು ಅನಿವಾರ್ಯವಾಗಿ ನಮ್ಮ ಸಿದ್ದರಾಮಯ್ಯನವರಿಗೆ ಅನಿವಾರ್ಯವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಸಂಗ ಬಂದದೆ ಇವತ್ತು. ಅದು ಶುಗರ್ ಫ್ಯಾಕ್ಟ್ರಿ ಮಾಲೀಕರನ್ನು ಒಪ್ಪಿಸುವ ಸಾಧ್ಯತೆಗಳು ಇದ್ದಾವಿಲ್ಲ ಅಂತಲ್ಲ, ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಸಿದ್ದರಾಮಯ್ಯನವ್ರಿಗೆ ಇವತ್ತು ಅನಿವಾರ್ಯವಾಗಿ, ಯಾಕಂದರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅನೇಕ ಅನುಕೂಲ ಮಾಡಿದ್ದಾರೆ. ಕರ್ನಾಟಕದಲ್ಲೇ 2022 ಮರಳಿ ಗೆಲ್ತಾರೆ ಅನ್ನೋಂಥ ವಾತಾವರಣ ಇವತ್ತದ. ಇಂಥ ವಾತಾವರಣದಾಗ ಇದು 3,500 ಪ್ರಾಬ್ಲಮ್ ಮಾಡಿಕೊಂಡು ರೈತರನ್ನು ದೂಷಿಸುವಂಥ ತಪ್ಪು ಮಾಡಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಅವರು ಇವತ್ತು ಘೋಷಣೆ ಮಾಡಬಹುದು ಅನ್ನೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಘೋಷಣೆ ಮಾಡಿದರೆ ಮತ್ತೊಮ್ಮೆ ಈ ಒಂದು ವಿಷಯದಲ್ಲಿ BJP ಒಂದಿಷ್ಟು ಮುಂದಿದ್ದಾರೆ, ಮೋದಿಯವ್ರಿಗಿಂತಲೂ ಉತ್ತಮ ನಾಯಕರು ಅನ್ನೋದನ್ನು ತೋರಿಸ್ಬಿಟ್ಟಂಗೆ ಆಗ್ತದೆ ಅನ್ನೋದು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕಾಗಿದೆ. ಆ ಎಲ್ಲ ನೆಲೆಗಟ್ಟಲೆ ಇವಾಗ ಶಿವಾನಂದ ನಮ್ಮ ಪಾಟೀಲರು ಬೆಳಗಾವಿಯಲ್ಲಿ ಬಂದಿದ್ದಾರೆ, ಮೀಟಿಂಗ್ ಇಷ್ಟೊಂದು ನಡೀತಾ ಇರ್ಬೋದು. ಅದೇನು ಡೆವಲಪ್ ಆಗ್ತದೆ ನಿಮಗೆ ಅದು ತಿಳಿಸೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಆದರೆ ಇದೆಲ್ಲ ಇದ್ರ ಹಿಂದಿದ್ದಂಥ ರಾಜಕೀಯ ಈ ರೀತಿ ಇವತ್ತು ಸಿದ್ದರಾಮಯ್ಯರಿಗೆ ಒಂದು ಫರ್ಮ್ ಡಿಸಿಷನ್ ತೊಗೊಳ್ಳೋಂಥ ನಿರ್ಧಾರ ತಂದಿಲ್ಲ ಅಂತ ಈ ಸಂದರ್ಭದಲ್ಲಿ ಮತ್ತು ಹೇಳ್ತಾ, ಒಟ್ಟಾರೆಯಾಗಿ ನಾವು ಹೇಳಬೇಕಾಗಿದ್ದೇನಪ್ಪ ಅಂತಂದರೆ ರೈತರಿಗೆ ಬೇಕಾಗಿದ್ದು 3,500. ಆದರೆ ಇನ್ನೊಂದು ಮಾತನ್ನು ಮತ್ತೊಮ್ಮೆ ಹೇಳ್ತೀವಿ, ನಮ್ಮ ಚಾನಲ್ ಮೂಲಕ ಅದು ಮಾತಾಡಿ ಸಾಕಷ್ಟು ನಿಮ್ಮೊಂದಿಗೆ 3,500 ಸಹಿತ ಅದು ಒಂದು ಟನ್ನಿಗೆ ಸಾಲುವುದಿಲ್ಲ ಅನ್ನೋದನ್ನು ನಾವು ಇವತ್ತು ದಿವಸ ಸಿದ್ಧ ಮಾಡಿ ತೋರಿಸೋದಕ್ಕೆ ರೆಡಿ ಇದ್ದೀವಿ. ಆದರೆ ಕೊನೆಗೆ ಪಾಪ ರೈತರ ಇವತ್ತು ದೊಡ್ಡ ಮನಸ್ಸು ಮಾಡಿದ್ದಾರೆ. ಸಾಕ್ರಿ ನಮಗೆ 3,500, ವಿ ಆರ್ ಹ್ಯಾಪಿ ಟು ಲಿವ್ ವಿತ್ ದ್ಯಾಟ್ ಅಂತೇಳಿ ನಿಜವಾಗಿಯೂ ಅವ್ರು ಧಾರಾದರಕ್ಕೆ ಹೆಚ್ಚಳಬೇಕಾಗ್ಯದ. ಪ್ರತಿ ಟನ್ನಿಗೂ ಇವತ್ತು ಯಾವ್ದಾದ್ರು ಸಹಿತ ಅವರು 1,000 ರಿಂದ ₹1,500 ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಹೇಳ್ತೀವಿ. ಯಾಕೆಂದರೆ ಇವತ್ತಿನ ಆಳಿನ ಪಗಾರ ಆಗಿರ್ಬೋದು, ಇವತ್ತಿನ ಗಳೆ ಖರ್ಚಾಗಿರ್ಬೋದು, ಇವತ್ತು ಗೊಬ್ಬರದ ಖರ್ಚಾಗಿರ್ಬೋದು, ಸಗಣಿ ಗೊಬ್ಬರ ಖರ್ಚಾಗಿರ್ಬೋದು, ರಾಸಾಯನಿಕ ಗೊಬ್ಬರದ ಖರ್ಚಾಗಿರ್ಬೋದು, ಆ ಸಮಯದ ಖರ್ಚಾಗಿರ್ಬೋದು, ಒಂದು ವರ್ಷ ನಿರಂತರ ತೊಗೊಂಡು ಒಂದು ನೀರು ಹಾಸುವ ಖರ್ಚಾಗಿರ್ಬೋದು, ಆಳು ಹೋಳಿನ ಖರ್ಚಾಗಿರ್ಬೋದು, 1 ಎಕರೆಗೆ 4 ಜನ ಮಿನಿಮಮ್ ನಿರಂತರವಾಗಿ ದುಡಿಯುವಂಥ ಲೆಕ್ಕಾಚಾರ ತೆಗೆದಾಗ ತಿಂಗಳಿಗೆ ಒಬ್ಬ ರೈತರಿಗೆ 3,000 ಕಡಿಮೆ ಪೇಮೆಂಟ್ ಬೀಳೋದನ್ನು ನಾವಿಲ್ಲಿ ಸಿದ್ಧ ಮಾಡಿ ತೋರಿಸ್ತೀವಿ ಅದನ್ನು. ಮತ್ತು ಇಲ್ಲಿ ಭಾರತದ ರೈತರಿಗೆ ಆಲ್ರೆಡಿ ಪಾರ್ಲಿಮೆಂಟ್ದಲ್ಲಿ ಕೇವಲ ₹27 ಮಾತ್ರ ಅವು ಪಗಾರ ಬಿಡ್ತದೆ ಅನ್ನೋದನ್ನು, ಸಂಬಳ ಬಿಡ್ತದೆ ಅನ್ನೋದು ಪ್ರೂವ್ ಆಗುತ್ತದೆ. ಒಟ್ಟಿನಲ್ಲಿ 3,000 ರಿಂದ 5,000 6,000 ತನಕ ಅಷ್ಟೇ ಇವು ಪೇಮೆಂಟ್ ಬೀಳುವಂಥದ್ದು ಈ ರೈತದ, ಅದು ಒಂದು ಕುಟುಂಬಕ್ಕೆ ತಿಂಗಳಿಗೆ ಅನ್ನೋದು ನಾವು ಗಮನಿಸಿದಾಗ ಇದು ಅತ್ಯಂತ ಲಾಸ್ ಅಲ್ಲಿದ್ದಂಥ ಈ ಒಂದು ಶುಗರ್ ಇಂಡಸ್ಟ್ರಿ ನಮ್ಮ ರೈತರಿಗೆ ತೊಂದರೆ ಕೊಡ್ತಾ ಇದ್ದರು. ಇಲ್ಲಪ್ಪ ಒಂದು ದೊಡ್ಡ ಬಲ್ಕೈ ನಮಗೆ ಬರ್ತದೆ, ಅಟ್ಲೀಸ್ಟ್ ಆ ಸಾಲ ಮುಟ್ಟೆ ಒಂದಿಷ್ಟು ನಾವು ಬಡ್ಡಿ ಕೊಟ್ಟರೆ ಸಾಕ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರು ಬಂದು ನಿಂತ್ಕೊಂಡು ಅದರಲ್ಲಿ ತೃಪ್ತಿ ಪಡ್ತಾ ಇದ್ದಾರೆ. ಸಾಲ ಮುಟ್ಟಿಸೋದಲ್ಲೇ ಸ್ವಲ್ಪ ಗಳಿಸೋದ್ರಲ್ಲೇ ತೃಪ್ತಿ ಪಟ್ಕೊಂಡು ಬದುಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ದೊಡ್ಡ ಮನಸ್ಸು ಮಾಡಿ 3,500 ಬಂದು ನಿಂತು ಬಿಟ್ಟಿದ್ದಾರೆ. ಅವ್ರು ನಾವು ಎಷ್ಟೋ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಸಾಕ್ರಿ ನಮ್ಗೆ ಇಷ್ಟು ಕೊಡಲಿ ಮೊದಲ ಮತ್ತೆ ಮುಂದೆ ನೋಡೋಣ ಅಂತೇಳಿ ಅವ್ರಿಗೆ ಈಗಾಗಲೇ ಅವ್ರಿಗೆ ಗೊತ್ತದ. ಇದ್ರ ಬದಲಾಗಿ ಮತ್ತೆ ಗೊಬ್ಬರ ರೇಟ್ ಹೆಚ್ಚು ಮಾಡ್ತಾರೆ, ಮತ್ತೊಂದು ಹೆಚ್ಚು ಮಾಡ್ಕೊಂಡು ತಮ್ಮ ಮಾಡ್ಕೊಳ್ತಾರೆ. ಈಗಾಗಲೇ ಆಳು ಹೋಳಿನ ಖರ್ಚು ಸಾಕಷ್ಟು ಬರ್ತಾ ಇದೆ ಅನ್ನೋ ಸಹಿತ ಹಿಂದಿನ ಅನೇಕ ಸಂದರ್ಭ ಚರ್ಚೆ ಮಾಡಿದ್ವಿ. ಒಟ್ಟಾರೆಯಾಗಿ ರೈತರ ದೊಡ್ಡ ಮನಸ್ಸು ಕೊನೆಗೆ ಸ್ಪಂದಿಸಿದಂಥ ಸಿದ್ದರಾಮಯ್ಯರ ಈ ಸಂದರ್ಭದಲ್ಲಿ ಒಂದು ವೇಳೆ 3,500 ತೆಗೆದುಕೊಂಡ್ರೆ ನಿಶ್ಚಿತವಾಗಿಯೂ ಮೋದಿ ಅವ್ರಿಗಿಂತಲೂ ₹1,000 ಉತ್ತಮ ನಾಯಕರು ನೋಡೋದು ಸಾಬೀತು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೋಡೋಣ ಅದನ್ನು ಏನು ಮಾಡ್ತಾರೆ ಅಂಥೇಳಿ, ಈ ನಿರ್ಧಾರ ಯಾವ್ದು ಬರ್ಬೋದು ಅಂತೇಳಿ ನೋಡೋಣ ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬಿಟ್ಟು. 60 ನ್ಯೂಸ್ ಅರ್ಥ ಹೇಳ್ತಾರೆ ವಂದನೆಗಳು.